ಸರ್, ವಿಶೇಷವಾಗಿ ಸಂಘಟನೆಯ ಬಗ್ಗೆ ಒತ್ತು ಕೊಟ್ಟು ಮಾಡಿದ್ದಾರೆ. ಬೂತ್ ಕಮಿಟಿಗಳನ್ನು ರಚನೆ ಮಾಡುವಂಥದ್ದು ಮತ್ತು ಇನ್ನಷ್ಟು ಸ್ವಲ್ಪ ಸಮಯವನ್ನು ಕೊಟ್ಟು 12ನೇ ತಾರೀಕಿನವರೆಗೆ ಸಮಯವನ್ನು ಕೊಟ್ಟು ಮೆಂಬರ್ಶಿಪ್ಪನ್ನು ಪೂರ್ಣಗೊಳಿಸುವಂಥದ್ದು, ಸಕ್ರಿಯ ಸದಸ್ಯರ ಫಾರ್ಮ್ಗಳನ್ನು ಭರ್ತಿ ಮಾಡಿ ಕೊಡುವಂಥದ್ದು, ಇವೆಲ್ಲವೂ ಕೂಡ ಪ್ರಾಸೆಸ್ ನಡೀತಾ ಇದೆ. ಹಾಗಾಗಿ 12ನೇ ತಾರೀಕು ಒಳಗೆ ಆಗಬೇಕು. ಬೂತ್ ಕಮಿಟಿಯನ್ನು ರಚನೆ ಮಾಡಬೇಕು ಗಟ್ಟಿಯಾಗಿ. ಆಮೇಲೆ ಜಿಲ್ಲಾಧ್ಯಕ್ಷರವರೆಗೆ ಚುನಾವಣೆಗಳು ಬೇಗ ನಡೀಬೇಕು ಅನ್ನುವಂಥದ್ದು ಇವತ್ತು ಹೈಕಮಾಂಡ್ ಕಡೆಯಿಂದ ಬಂದಿರತಕ್ಕಂಥ ನಮ್ಮ ನಾಯಕರು ಎದುರುಗಡೆ ಚರ್ಚೆ ಆಗಿತ್ತು. ಅದಕ್ಕೆ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಈ ಪಕ್ಷದ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇರುವಂಥ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದ್ರು. ನಾವು ಶಾಸಕರುಗಳು ಕೂಡ ಭಾಗವಹಿಸಿದ್ವಿ. ಸರ್, ಇದು ಆಗಿದೆ. ಯಾಕಂದರೆ ಪಕ್ಷ ಕೊಡದವರು ಯಾರೋ ಕೆಲವು ವ್ಯಕ್ತಿಗಳಲ್ಲ. ಸಿದ್ಧಾಂತದ ಆಧಾರದ ಮೇಲೆ, ತತ್ವದ ಆಧಾರದ ಮೇಲೆ ಈ ಪಕ್ಷವನ್ನು ಸಾವಿರ ಕಾರ್ಯಕರ್ತರು ಮಾನಾಪಮಾನಗಳನ್ನು ಸಹಿಸಿ ನೋವನ್ನು ಉಂಡು ತುರ್ತು ಪರಿಸ್ಥಿತಿಯ ದಿನಗಳಲ್ಲಿ ಸೆರೆಮನೆ ವಾಸವನ್ನು ಅನುಭವಿಸಿ ಈ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ ಎಬ್ಬಿಸಿ ನಿಲ್ಲಿಸಿದ್ದಾರೆ. ಅದಕ್ಕೆ ಹಾನಿ ಮಾಡುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ಬಹಿರಂಗವಾಗಿ ಪಕ್ಷವನ್ನು ಟೀಕೆ ಮಾಡೋದು, ಪಕ್ಷದ ಅಧ್ಯಕ್ಷರುಗಳನ್ನ ಟೀಕೆ ಮಾಡೋದು, ಪಕ್ಷದ ಹಿರಿಯರನ್ನ ಟೀಕೆ ಮಾಡೋದು, ಇದು ಮಾಡಿದ್ರೆ ಪಕ್ಷಕ್ಕೆ ಬಹಳ ದೊಡ್ಡ ಹೊಡೆತ ಬೀಳ್ತದೆ, ಪಕ್ಷದ ಘನತೆ ಕುಂದುತ್ತೆ. ಇತ್ತೀಚಿನ ದಿನದಲ್ಲಿ ಪಕ್ಷ ಸಾಕಷ್ಟು ಹೋರಾಟಗಳನ್ನು ಮಾಡಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆಯ ಇಮೇಜನ್ನು ಸಂಪಾದನೆ ಮಾಡಿತ್ತು. ಕೆಲವರ ಹೇಳಿಕೆಯಿಂದಾಗಿ, ಮಾತಿನಿಂದಾಗಿ ಇವತ್ತು ಬಹಳ ದೊಡ್ಡ ಹೊಡೆತವನ್ನು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂದಿದೆ. ಇದಕ್ಕೆ ಅವಕಾಶ ಕೊಡಬಾರ್ದು, ಅವ್ರನ್ನ ಕರೆದು ಮಾತಾಡಬೇಕು. ಮತ್ತು ಅದಕ್ಕೂ ಕೂಡ ಕೇಳ್ದೇ ಶೆಡ್ ಹೊಡಿತಾರೆ ಅಂತ ಹೇಳಿದ್ರೆ ಪಕ್ಷ ಅವ್ರ ಬಗ್ಗೆ ನಿಯಮಾವಳಿ ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಈಗ ಈ ಸಭೆಯಲ್ಲಿ ನಾನೂ ಸೇರಿದಂತೆ ಎಲ್ಲ ಹಿರಿಯರು ಮತ್ತು ಶಾಸಕರು ಅಭಿಪ್ರಾಯಪಟ್ಟಿದ್ದಾರೆ. ನಾನು ಖಂಡಿತವಾಗೂ ಭರವಸೆ ಇದೆ. ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ. ಇಡೀ ದೇಶದಲ್ಲಿ ಏನಾಗ್ತದೆ ಏನು ಹೋಗ್ತದೆ ಎಲ್ಲ ಹೈಕಮಾಂಡಿನ ಹಿರಿಯರು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಭಾಳ ಕಡಿಮೆ ಅವಧಿಯಲ್ಲಿ ಇದು ಸರಿಯಾಗ್ತದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ನಾವೆಲ್ಲ ಇದ್ದೀವ್ರಿ. ಯಡಿಯೂರಪ್ಪನವ್ರ ಪಕ್ಷ ಬಿಟ್ಟು ಹೋದಾಗಲೂ ಪಕ್ಷದಲ್ಲಿದ್ದವ್ರು ನಾವು. 50 ವರ್ಷದಿಂದ ನಾನು ಕಾರ್ಯಕರ್ತ. ಈ ಪಕ್ಷದಲ್ಲಿ ನನ್ನ ವಿದ್ಯಾರ್ಥಿ ಜೀವನದಿಂದ ಹೊರಗೆ ಬಂದ್ರ ಮೇಲೆ ನಾನು ಕಾರ್ಯಕರ್ತ. ಬದುಕು ಕೊಟ್ಕೊಂಡು ಸಾವಿರಾರು ಜನ ಕಾರ್ಯಕರ್ತರಲ್ಲಿ ನಾನು ಒಬ್ಬನಾಗಿ ಈ ಪಕ್ಷ ಕಟ್ಟದಂಥ ಕೆಲಸ ಮಾಡಿದ್ದೀನಿ. ಈಗ ಕೆಲವು ದಿನಗಳಿಂದ ಆಗ್ತಾ ಇರುವಂಥ ಬೆಳವಣಿಗೆ ನೋಡಿದಾಗ ನನ್ನಂಥವನಿಗೆ ಮನಸ್ಸಿಗೆ ಆಘಾತ ಆಗಿದೆ, ನೋವಾಗಿದೆ. ಆದ್ದರಿಂದ ಇವತ್ತು ಸ್ವಲ್ಪ ಗಟ್ಟಿಯಾಗಿ ನಾವೆಲ್ಲ ಕೆಲವರು ಮಾತಾಡಿದ್ದೇವೆ. ಇದನ್ನು ಎಲ್ಲರೂ ಒಂದು ಕಡೆ ಬಂದ್ ಮಾಡಬೇಕು, ಇದನ್ನು ಮುಂದುವರಿಲಿಕ್ಕೆ ಬಿಡಬಾರ್ದು ಅನ್ನುವಂಥದ್ದನ್ನ ಹೇಳಿದ್ದೇವೆ. ಡೆಲ್ಲಿಯಿಂದ ಬಂದಿರತಕ್ಕಂಥ ನಮ್ಮ ನಾಯಕರು ಇದನ್ನು ಡೆಲ್ಲಿ ನಾಯಕರ ಜೊತೆಗೆ ಚರ್ಚೆ ಮಾಡಿ ಅದು ಮುಗಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.